ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ದಿನ ಈ ವಿಡಿಯೋದಲ್ಲಿ ಸೌಂದರ್ಯರವರ ಬಗ್ಗೆ ಯಾರಿಗೂ ಗೊತ್ತಿರದ ಕೆಲವು ವಿಷಯಗಳನ್ನು ಹೇಳುವುದಕ್ಕೆ ಪ್ರಯತ್ನಿಸುತ್ತೇನೆ. ಸೌಂದರ್ಯ ಈ ಹೆಸರಿಗೆ ಪ್ರತ್ಯೇಕವಾದ ಪರಿಚಯವೇನೂ ಬೇಕಿಲ್ಲ. ಇನ್ನು ಸೌಂದರ್ಯ ತನ್ನ ಕೆರಿಯರನ್ನು ಹೇಗೆ ಪ್ರಾರಂಭಿಸುತ್ತಾರೆ, ಪ್ರೊಫೆಷ್ನಲ್ ಆಗಿ ಸಕ್ಸಸ್ ಆದರೂ ಸೌಂದರ್ಯ ಪರ್ಸ್ನಲ್ ಆಗಿ ಯಾಕೆ ಟ್ರ್ಯಾಕ್ ತಪ್ಪುತ್ತಾರೆ, ಅವರ ತಂದೆ ತಾಯಿಗೆ ಇಷ್ಟವಿಲ್ಲದಿದ್ದರೂ ರಘುನನ್ನು ಯಾಕೆ ಮದುವೆ ಮಾಡಿಕೊಳ್ತಾರೆ, ಹಲವು ಪ್ರಮುಖರು ಹೇಳುವ ಹಾಗೆ ನಿಜವಾಗಿಯೂ ಪ್ರೆಗ್ನೆನ್ಸಿಯಿಂದಲೇ ಸಾಯುತ್ತಾರಾ, ಸೌಂದರ್ಯ ಮತ್ತು ತನ್ನ ಅಣ್ಣ ಅಮರ್ ಸತ್ತು ಹೋದ ನಂತರ ಅವರ ಕುಟುಂಬದ ಈಗಿನ ಪರಿಸ್ಥಿತಿಯಾದರೂ ಏನು, ಸೌಂದರ್ಯ ಮಾಡಿದ ಒಂದೇ ಒಂದು ತಪ್ಪಿನಿಂದ ಅವರ ಕುಟುಂಬವೆಲ್ಲ ಬಹಳ ಕಷ್ಟ ಅನುಭವಿಸಬೇಕಾಗುತ್ತದೆಯಾ, ಇನ್ನು ಅವರು ಮಾಡಿದ ತಪ್ಪಾದರೂ ಏನು, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ನಿಮಗೆ ಹೇಳಲು ನಾನು ಪ್ರಯತ್ನಿಸುತ್ತೀನಿ. ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಸೌಂದರ್ಯ ಅಲಿಯಾಸ್ ಸೌಮ್ಯ ಇವರು 1972 ಜುಲೈ 18ರಂದು ಕೋಲಾರದಲ್ಲಿ ಹುಟ್ಟುತ್ತಾರೆ. ಅವರ ತಂದೆ ಸತ್ಯನಾರಾಯಣ, ತಾಯಿ ಮಂಜುಳಾ. ಸೌಂದರ್ಯ ಅವರ ತಂದೆ ಕನ್ನಡ ಇಂಡಸ್ಟ್ರಿಯಲ್ಲಿ ರೈಟರ್ ಆಗಿ ಕೆಲಸ ಮಾಡುತ್ತಾ ಹಲವು ಸಿನಿಮಾಗಳನ್ನು ಪ್ರೊಡ್ಯೂಸ್ ಕೂಡ ಮಾಡಿದ್ದಾರೆ. ಅವರ ತಂದೆಗೆ ಆಲ್ರೆಡಿ ಇಂಡಸ್ಟ್ರಿಯಲ್ಲಿ ಒಳ್ಳೆಯ ಒಡನಾಟವಿದ್ದಿದ್ದರಿಂದ ಸೌಂದರ್ಯರವರಿಗೆ ಸಿನಿರಂಗಕ್ಕೆ ಪ್ರವೇಶಿಸುವುದಕ್ಕೆ ದೊಡ್ಡ ಕಷ್ಟವೇನೂ ಆಗಿಲ್ಲ. ಸೌಂದರ್ಯರವರು ಒಂದು ದಿನ ಅವರ ತಂದೆಯೊಟ್ಟಿಗೆ ಒಂದು ಮೂವಿ ಶೂಟಿಂಗ್ಗೋಸ್ಕರ ಹೋದಾಗ ಅಲ್ಲಿನ ಮೂವಿ ಪ್ರೊಡ್ಯೂಸರ್ ಸೌಂದರ್ಯರನ್ನು ನೋಡಿ, ಹುಡುಗಿ ತುಂಬ ಚೆನ್ನಾಗಿದ್ದಾಳೆ, ಹಾವಭಾವಗಳು ಬಹಳ ಚೆನ್ನಾಗಿದೆ ಎಂದು ತನ್ನ ಮುಂದಿನ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಅವಕಾಶ ಕೊಡುತ್ತೀನಿ ಅಂತ ಹೇಳುತ್ತಾರೆ. ಆಗಲೇ ಸೌಂದರ್ಯರವರು MBBSಗೆ ಜಾಯ್ನ್ ಆಗಿರುತ್ತಾರೆ. ಹಾಗೆ ಮೂವಿ ಚಾನ್ಸ್ ಬಂದ ಕೂಡಲೇ MBBSನ ಡಿಸ್ಕಂಟಿನ್ಯೂ ಮಾಡಿ ತನ್ನ ಜೀವನ ಸಿನಿಮಾ ಅಂದುಕೊಂಡು ತನ್ನ ಮೊದಲ ಸಿನಿಮಾ 1992ರಲ್ಲಿ ಗಂಧರ್ವ ಎಂಬ ಕನ್ನಡ ಸಿನಿಮಾದಲ್ಲಿ ನಟಿಸುತ್ತಾರೆ. ಆದರೆ ಆ ಮೂವಿ ಅಷ್ಟೊಂದು ಯಶಸ್ಸು ಸಾಧಿಸದೇ ಇದ್ದರೂ ಕೂಡ ತೆಲುಗಿನಲ್ಲಿ ನಟಿಸಿದ ರಾಜೇಂದ್ರಡು ಗಜೇಂದ್ರಡು ಎಂಬ ಮೂವಿಯು ಸೂಪರ್ ಡೂಪರ್ ಹಿಟ್ ಆಗಿದ್ದರಿಂದ ಸೌಂದರ್ಯರವರು ಮಾತ್ರ ಹಿಂತಿರುಗಿ ನೋಡುವ ಅಗತ್ಯವೇನೂ ಬರಲಿಲ್ಲ. ಸೌಂದರ್ಯರವರು ಕನ್ನಡ, ತೆಲುಗು, ತಮಿಳು, ಹಿಂದಿ ಎಲ್ಲ ಭಾಷೆಗಳಿಂದ ಸೇರಿ ತನ್ನ 12 ವರ್ಷಗಳ ಕೆರಿಯರ್ನಲ್ಲಿ 100ಕ್ಕಿಂತ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಅದರಲ್ಲಿ ಫಿಲ್ಮ್ಫೇರ್ ಅವಾರ್ಡ್ ಬೆಸ್ಟ್ ಆಕ್ಟ್ರೆಸ್ ಆಗಿ ಆಪ್ತಮಿತ್ರ, ದ್ವೀಪ, ರಾಜ, ಅಂತಃಪುರಂ, ಅಮ್ಮೂರು ಮೂವಿಗಳಿಗೆ ಲಭಿಸಿದೆ. ನಂದಿ ಅವಾರ್ಡ್ ಸ್ಪೆಷಲ್ ಆಗಿ ಅಂತಃಪುರಂ, ಪವಿತ್ರ ಬಂಧಂ ಮೂವಿಗೆ ಲಭಿಸುತ್ತದೆ. ಇದೇ ಅಲ್ಲದೆ ದ್ವೀಪ ಎಂಬ ಮೂವಿಗೆ ಪ್ರೊಡ್ಯೂಸರ್ ಆಗಿ ನ್ಯಾಷನಲ್ ಅವಾರ್ಡ್ ಕೂಡ ಸಿಗುತ್ತದೆ. ಸೌಂದರ್ಯರವರು ಹೆಸರಿಗೆ ಕನ್ನಡ ಕಸ್ತೂರಿಯಾದರೂ ಕೂಡ ತೆಲುಗು ಭಾಷೆಯಲ್ಲೇನೆ ಹೆಚ್ಚು ಸಿನಿಮಾಗಳನ್ನು ಮಾಡಿ ಎಕ್ಸ್ಪೋಸಿಂಗ್ಗೆ ದೂರವಾಗಿ ಇದ್ದು ನಂಬರ್ 1 ಹೀರೋಯಿನ್ ಆಗಿ ಬೆಳೆಯುತ್ತಾರೆ. ಆದರೆ ತನ್ನ ಕೆರಿಯರ್ ಪೀಕ್ಸ್ನಲ್ಲಿ ಇರುವಾಗಲೇ ತನ್ನ ಹತ್ತಿರ ಸಂಬಂಧಿಯನ್ನು ಪ್ರೀತಿಸಿ ಮದುವೆಯಾಗುತ್ತಾರೆ. ನಿಜಕ್ಕೆ ಈ ಮದುವೆ ಸೌಂದರ್ಯರವರ ತಂದೆ ತಾಯಿಗೆ ಇಷ್ಟವಿರುವುದಿಲ್ಲ. ಆದರೆ ಅವರನ್ನು ಬಲವಂತವಾಗಿ ಒಪ್ಪಿಸಿ ಆಕೆ ಮದುವೆ ಮಾಡಿಕೊಳ್ತಾಳೆ. ಮದುವೆಯಾದ ನಂತರವೂ ಕೂಡ ಅಳಿಯನ ನಡವಳಿಕೆಯಿಂದ ಬಹಳ ಬೇಸತ್ತಿದ್ದಾರೆ ಸೌಂದರ್ಯರವರ ತಂದೆ ತಾಯಿಯರು ಎಂದು ವದಂತಿಗಳು ಕೂಡ ಹಬ್ಬಿವೆ. ಆದರೆ ದಯೆ ಇಲ್ಲದ ಆ ದೇವರು ಸೌಂದರ್ಯರವರನ್ನು ಮತ್ತೆ ಮರಳಿ ಬಾರದ ಲೋಕಕ್ಕೆ ಕರೆದುಕೊಂಡು ಹೋಗಿಬಿಟ್ಟಿದ್ದಾರೆ. ಸೌಂದರ್ಯ ಮತ್ತು ತನ್ನ ಅಣ್ಣ ಅಮರ್ ಏಪ್ರಿಲ್ 17, 2004ರಲ್ಲಿ ಒಂದು ಹೆಲಿಕಾಪ್ಟರ್ ದುರಂತದಲ್ಲಿ ಸ್ಪಾಟ್ ಡೆಡ್ ಆಗುತ್ತಾರೆ. ಆದರೆ ಇದಕ್ಕೂ ಮೊದಲೇ ಅವರ ತಂದೆ ಸತ್ತು ಹೋಗಿದ್ದರಿಂದ ಕುಟುಂಬದ ಜವಾಬ್ದಾರಿಯನ್ನೆಲ್ಲ ಸೌಂದರ್ಯ ಮತ್ತು ಅಣ್ಣ ಅಮರ್ ನೋಡಿಕೊಳ್ಳುತ್ತಿದ್ದರು. ಅವರು ಇಬ್ಬರೂ ಕೂಡ ಸಾವನ್ನಪ್ಪಿದ್ದರಿಂದ ಅವರ ಕುಟುಂಬವು ವಿಷಾದದಲ್ಲಿ ಮುಳುಗಿ ಹೋಗುತ್ತದೆ. ಅತ್ಯಂತ ದುಃಖಕರವಾದ ವಿಷಯ ಏನು ಅಂದರೆ, ಸೌಂದರ್ಯ ಸತ್ತು ಹೋಗುವ ಮುನ್ನ ಪ್ರೆಗ್ನೆಂಟ್ ಆಗಿದ್ದು ಆ ವಿಷಯವನ್ನು ತನ್ನ ವೆಡ್ಡಿಂಗ್ ಆನಿವರ್ಸರಿ ದಿನದಂದು ಎಲ್ಲರ ಮುಂದೆ ಅನೌನ್ಸ್ ಮಾಡುವ ಆಸೆಯಿಂದ ಇದ್ದಳು ಎಂದು ಸೌಂದರ್ಯರವರ ದೊಡ್ಡಮ್ಮನ ಮಗಳು ಸಂಧ್ಯಾರವರು ಒಂದು ಕನ್ನಡ ಇಂಟರ್ವ್ಯೂನಲ್ಲಿ ಹೇಳುತ್ತಾರೆ. ಆದರೆ ಸೌಂದರ್ಯ ಸತ್ತು ಹೋದ ನಂತರ ಅವರ ಕುಟುಂಬದಲ್ಲಿ 3 ಸಮಸ್ಯೆಗಳು ಉದ್ಭವಿಸುತ್ತವೆ. ಮೊದಲನೆಯದು, ಸೌಂದರ್ಯ ಗಂಡ ರಘು ತನ್ನ ಹೆಂಡತಿ ಸಂಪಾದಿಸಿದ ಆಸ್ತಿ ಎಲ್ಲಾನು ತನಗೇನೆ ಸೇರಬೇಕೆಂದು ಯಾರಿಗೂ ನಯಾ ಪೈಸೆ ನೀಡದೆ ಸೌಂದರ್ಯರವರ ತಾಯಿಯನ್ನು, ಅಣ್ಣನ ಹೆಂಡತಿಯನ್ನು ಹೊರಗಡೆ ಕಳಿಸುತ್ತಾನೆ. ಎರಡನೆಯದು, ಅಮರ್ ಹೆಂಡತಿ ಆಸ್ತಿ ಸಿಗದಿದ್ದರಿಂದ ಕೋರ್ಟ್ನಲ್ಲಿ ಕೇಸ್ ಹಾಕುತ್ತಾಳೆ. ಆದರೆ ಯಾವುದೇ ಪ್ರಯೋಜನವಿಲ್ಲದ ಕಾರಣ ಸೌಂದರ್ಯರವರ ತಾಯಿಯನ್ನು ಬಿಟ್ಟು ತನ್ನ ದಾರಿ ತಾನು ನೋಡಿಕೊಳ್ತಾರೆ. ಸೌಂದರ್ಯ ತಾಯಿಗೆ ಆ ಕಡೆ ಆಸ್ತಿಯೂ ಸಿಗದೆ ಈ ಕಡೆ ಆಸರೆಯೂ ಇಲ್ಲದೆ ಒಬ್ಬಂಟಿಯಾಗೋಗಿ ಕೋಮಾಗಿ ಹೊರಟೋಗ್ತಾರೆ. ಕೆಲವು ವರ್ಷಗಳ ನಂತರ ಅಂದರೆ 2018 ಅಕ್ಟೋಬರ್ 1ರವರೆಗೂ ತನ್ನ ಜೀವನದೊಂದಿಗೆ ಹೋರಾಡುತ್ತಲೇ ಕೊನೆಗೆ ಮರಣ ಹೊಂದುತ್ತಾರೆ. ಸೌಂದರ್ಯ ಕುಟುಂಬವೆಲ್ಲ ನಾಶವಾದರೂ ಕೂಡ ರಘು ಮಾತ್ರ ಸೌಂದರ್ಯರವರ ಆಸ್ತಿಯನ್ನೆಲ್ಲ ಅನುಭವಿಸುತ್ತಾ 2ನೇ ಮದುವೆಯನ್ನು ಮಾಡಿಕೊಂಡು ಹಾಯಾಗಿ ಜೀವನವನ್ನು ಸಾಗಿಸುತ್ತಿದ್ದಾನೆ.
ಸೌಂದರ್ಯ ತನ್ನ ಆಸ್ತಿಯ ಮೇಲೆ ನನ್ನ ನಂತರ ನನ್ನ ಗಂಡನಿಗೆ ಬಿಟ್ಟರೆ ಬೇರೆ ಯಾರಿಗೂ ಹಕ್ಕು ಇಲ್ಲವೆಂದು ವಿಲ್ ಬರೆದಿದ್ದರಿಂದಲೇ ಅಷ್ಟೊಂದು ಧೈರ್ಯವಾಗಿ ಸೌಂದರ್ಯ ತಾಯಿಯನ್ನು ಅಣ್ಣನ ಹೆಂಡತಿಯನ್ನು ಆಚೆ ಕಳಿಸಿದ್ದಾನೆ ಎಂದು ಹೇಳಲಾಗುತ್ತೆ. ಏನೇ ಆದರೂ ಕೂಡ ಸೌಂದರ್ಯ ತನ್ನ ತಂದೆ ತಾಯಿಯನ್ನು ಎದುರಿಸಿ ಮದುವೆ ಮಾಡಿಕೊಂಡಿದ್ದರಿಂದಲೋ ಅಥವಾ ಸೌಂದರ್ಯ ಆಕಸ್ಮಿಕ ಮರಣವೋ ಅಥವಾ ತನ್ನ ಗಂಡನ ಮೇಲೆ ಪ್ರೀತಿಯಿಂದ ಬರೆದ ಬಾಧ್ಯಸ್ಥವೋ ಗೊತ್ತಿಲ್ಲ, ಆ ಕುಟುಂಬವು ದಿಕ್ಕಾಪಾಲಾಗುವುದಕ್ಕೆ ಕಾರಣವೆಂದು ಹೇಳಬಹುದು. ಸ್ನೇಹಿತರೆ, ನೀವು ಈ ವಿಷಯದ ಕುರಿತು ಏನು ಅಂದುಕೊಳ್ಳುತ್ತಿದ್ದೀರಿ ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಇಂತಹ ಅನೇಕ ವಿಷಯಗಳ ಬಗ್ಗೆ ತಿಳಿದುಕೊಳ್ಳಲು ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣಿಸುವ ಬೆಲ್ ಐಕಾನ್ನ ಆನ್ನಲ್ಲಿ ಇಟ್ಟುಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.